Dear students, XT graphs are fundamental tools in physics offering the valuable insight into an object motion. So these XT graphs plays a very important tool to visualize the motion, to determine the velocity of a particle, analyzing the motion pattern, the calculating the displacement, as well as the understanding the fundamentals of the kinematics of an object. ಸೊ ನಾವು ಪೊಸಿಷನ್ ಟೈಮ್ ಗ್ರಾಫ್ ಅನ್ನು ಹಾಕುವಾಗ ಸೊ ಇಲ್ಲಿ ಇದ್ದಂತ ಇಂಡಿಪೆಂಡೆಂಟ್ ವೇರಿಯೇಬಲ್ ಆದಂತ ಟೈಮ್ ಅನ್ನು ಹಾರಿಜೆಂಟಲ್ ಎಕ್ಸಿಸ್ ನಲ್ಲಿ ತೆಗೆದುಕೊಳ್ಬೇಕು. ಅದೇ ರೀತಿ ಯಾವ್ದು ಡಿಪೆಂಡೆಂಟ್ ವೇರಿಯೇಬಲ್ ಅಂತಿದೆ ಸೇ ಎಕ್ಸ್ ಅಥವಾ ಪೊಸಿಷನ್ ಆರ್ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಸೂಚಿಸ್ತೇವೆ ಅದನ್ನು ವರ್ಟಿಕಲ್ ಎಕ್ಸ್ ನಲ್ಲಿ ತೆಗೆದುಕೊಳ್ಬೇಕು. ಸೊ ಈ ರೀತಿಯಾಗಿ ತೆಗೆದುಕೊಂಡು ನಾವು ಗ್ರಾಫ್ ಗಳನ್ನು ಅನಲೈಸಿಸ್ ಮಾಡಬಹುದು. ಈಗ ನಾವು ಬೇರೆ ಬೇರೆ ಸಿಚುವೇಶನ್ಸ್ ಗಳಲ್ಲಿ ಎಕ್ಸ್ ಟಿ ಗ್ರಾಫ್ ಅಂದ್ರೆ ಪೊಸಿಷನ್ ಟೈಮ್ ಗ್ರಾಫ್ ಅನ್ನು ಹೆಂಗ್ ಹಾಕಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಫಾರ್ ಎಕ್ಸಾಂಪಲ್ ರೆಸ್ಟ್ ಪಾರ್ಟಿಕಲ್ ಅನ್ ಸ್ಟೇಷನರಿ ಆಬ್ಜೆಕ್ಟ್ ಇದ್ದಾಗ ಸೊ ಗ್ರಾಫ್ ಈ ರೀತಿ ಆಗಿರುತ್ತೆ. ಸೊ ಮೀನ್ಸ್ ದಟ್ ಶುಡ್ ಬಿ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್. ಅಂಡ್ ಫಾರ್ ಯೂನಿಫಾರ್ಮ್ ಮೋಷನ್ ಇಟ್ ಇಸ್ ಅ ಸ್ಟ್ರೇಟ್ ಲೈನ್. ಅಂಡ್ ನೆಕ್ಸ್ಟ್ ಫಾರ್ ನಾನ್ ಯೂನಿಫಾರ್ಮ್ ಮೋಷನ್ ಸೊ ಇಟ್ ಇಸ್ ನಾಟ್ ಎ ಸ್ಟ್ರೇಟ್ ಲೈನ್ ಅಂಡ್ ಇಟ್ ಇಸ್ ಫಾರ್ ಪಾಸಿಟಿವ್ ವೆಲಾಸಿಟಿ. ಅಂಡ್ ನೆಕ್ಸ್ಟ್ ಇಟ್ ಇಸ್ ಫಾರ್ ನೆಗೆಟಿವ್ ವೆಲಾಸಿಟಿ. And say this is for the zero velocity or the particle is at rest. So positive acceleration, say negative acceleration, and so zero acceleration or uniform motion case. Suppose an object is released from rest. Object ಅನ್ನು rest ನಿಂದ ರಿಲೀಸ್ ಮಾಡಿದಾಗ so certain height ನಿಂದ so downward direction I have taken as so negative direction. In that case say position time graph say YT graph is in the fourth quadrant with parabolic curve. And Y is proportional to the square of time ಇದೆ. ಅಲ್ಲಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಆ ಪರ್ಟಿಕ್ಯುಲರ್ ಟೈಮ್ ಇಂಟರ್ವಲ್ ಅಲ್ಲಿ ನಾವು ಒಂದು ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡಬೇಕು. ಸೊ ಆ ಟ್ಯಾಂಜೆಂಟ್ ನಲ್ಲಿ ಯಾವ ಟ್ಯಾಂಜೆಂಟ್ ನ ಸ್ಲೋಪ್ ಮ್ಯಾಕ್ಸಿಮಮ್ ಆಗಿರುತ್ತೆ ಅದು ವೆಲಾಸಿಟಿ ಹೆಚ್ಚಾಗಿರುತ್ತೆ. ಸೊ ಇದ್ರ ಮೇಲೆ ನೀಟ್ ನಲ್ಲಿ ಕೇಳಿದಂತ ಕ್ವಶನ್ಸ್ ನೀವು ನೋಡಬಹುದು. ರೀಸೆಂಟ್ ಆಗಿ ಇವುಗಳ ಮೇಲೆ ನೀಟ್ ನಲ್ಲಿ ಕೇಳಿದಂತ ಎರಡು ಕ್ವಶನ್ಸ್ ಗಳು ಸೊ 2022 ನೀಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ ಕ್ವಶನ್ ಫಸ್ಟ್ ನಮಗೆ ಪಾಸಿಟಿವ್ ಎಕ್ಸಿಲೇಷನ್ ಸೇ ಬಿ ಆಗುತ್ತೆ. ಅಂಡ್ ಸೆಕೆಂಡ್ ಕೇಸ್ ನಲ್ಲಿ ಸೊ ರೇಷಿಯೋ ಆಫ್ ದೇರ್ ವೆಲಾಸಿಟಿ ಅಂತ ಕೇಳಿದ್ದಾರೆ. ಸೇ ಒಂದು 30 ಡಿಗ್ರಿ ಇದೆ, ಇನ್ನೊಂದು 45 ಡಿಗ್ರಿ ಇದೆ. ಎರಡು ಕರ್ ವೆಲಾಸಿಟಿ ಅಂದ್ರೆ ನಮ್ಗೆ ಸ್ಲೋಪ್ ಆಫ್ ದ ಲೈನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಲೋಪ್ ಇಸ್ ಇನ್ tan theta, therefore it is in tan 30 by tan 45 ಡಿಗ್ರಿ ಆಗುತ್ತೆ. ಸೊ tan 30 by 45 is 1 by √3 because tan 45 is 1. ಸೊ ಆಪ್ಷನ್ 1 is to √3 ಅಂತ ಆಗುತ್ತೆ.